ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನಂತಂದರೆ ಹುರುಳಿಕಾಯಿ ಮತ್ತು ಹೆಸರು ಕಾಳು ಹಾಕಿ ಒಂದು ಪಲ್ಯ ಮಾಡೋಣ ಅಂತ ನೋಡಿದ್ದೀನಿ. ಬನ್ನಿ ನೋಡೋಣ ಅದಕ್ಕೆ ಏನೇನು ಬೇಕು ಅಂತ. ಹುರುಳಿಕಾಯಿ, ಹೆಸರು ಕಾಳು, ಉಪ್ಪು, ಖಾರದ ಪುಡಿ, ಕೊಬ್ಬರಿ ತುರಿದಿರೋದು, ಮತ್ತು ಬೆಳ್ಳುಳ್ಳಿ 2, ಈರುಳ್ಳಿ, ಕೊತ್ತಂಬರಿ ಸ್ವಲ್ಪ. ಇದು ಒಳ್ಳೆಯದು ಹೆಲ್ತಿಗೆ. ಬನ್ನಿ ಇವಾಗ ಬೇಯಿಸ್ಕೊಬಿಡೋಣ. ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಹೆಸರು ಕಾಳು ಹಾಕ್ತಾಯಿದ್ದೀನಿ. ಮತ್ತು ಹುರುಳಿಕಾಯಿ ಹಚ್ಚಿಟ್ಟಿರೋದು ಹುರುಳಿಕಾಯಿ ಹಾಕಿ, ಮತ್ತು ನಾನು ಸೊಪ್ಪು ಬೇಯಿಸಿರೋ ನೀರನ್ನ ಹಾಕಿದ್ದೀನಿ. ಅದು ಬೇರೆ ಏನೂ ಅಲ್ಲ, ನಾರ್ಮಲ್ ನೀರು ನೀವು ಯೂಸ್ ಮಾಡ್ಕೊಳ್ಳಿ. ನಾನು ಅದು ವೇಸ್ಟ್ ಮಾಡೋದು ಬೇಡ ಅಂತ ಆ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ, ಅದು ಕಾಯಿಗೆಲ್ಲ ಚೆನ್ನಾಗಿ ಹಿಡೀಲಿ ಅಂತ, ಹುರುಳಿಕಾಯಿಗೆ. ಮತ್ತು ಒಂದು 2 ವಿಸಿಲ್ ಹಾಕ್ಸ್ಕೊತೀನಿ ಅಷ್ಟೇ, ಜಾಸ್ತಿ ಏನು ಹಾಕ್ಸ್ಕೊಳ್ಳಲ್ಲ. 2 ವಿಸಿಲ್ ಹಾಕ್ಸ್ಕೊತೀನಿ. ಯಾರೆಲ್ಲ ಡಯಟ್ ಯೂಸ್ ಮಾಡ್ತಾಯಿದ್ದೀರೋ ಈ ರೆಸಿಪಿನ ಯೂಸ್ ಮಾಡ್ಕೋಬೋದು. ಈಗ ಕುಕ್ಕರ್ ವಿಸಿಲ್ ಬಂದಿದೆ, 2 ವಿಸಿಲ್ ಆಗಿದೆ. ಓಪನ್ ಮಾಡಿದ್ದೀನಿ, ನೋಡಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಒಗ್ಗರಣೆ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ, ಅಂದರೆ ನಾನು ಇದು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಹೇಳೋದು, ಸಾರಿ. ಒಂದೇ ಒಂದು ಟೇಬಲ್ ಸ್ಪೂನು ಆಯಿಲು, ಒಂದು 1/2 ಸ್ಪೂನು ಸಾಸಿವೆ, ಮತ್ತು ಇದಕ್ಕೆ ಕರಿಬೇವು ಆ್ಯಡ್ ಮಾಡ್ಕೋಬೇಕು. ಇದು ನಾನು ಹೇಳೋದು ಮರ್ತುಬಿಟ್ಟಿದ್ದೀನಿ. ಇದಕ್ಕೆ ನಾವು ಆನಿಯನ್ ಹಾಕ್ತಾಯಿದ್ದೀವಿ. ಆನಿಯನ್ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಬ್ರೌನಿಷ್ ಆಗಿ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾರೆಲ್ಲ ಡಯಟಲ್ಲಿದ್ದೀರೋ ಇದನ್ನು ಇದನ್ನು ನೀವು ಡೈಲಿ ಫುಡ್ಡಲ್ಲಿ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿದೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸಾಲ್ಟ್ ಹಾಕೋದು ಹೇಗಿದೆ ಅಂದರೆ ಬೇಗ ಆನಿಯನ್ ಸ್ವಲ್ಪ ಫ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ. ಈಗ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಮೆಣಸಿನ್ಕಾಯಿ ಬೇಕಾದರೂ ಹಾಕೋಬೋದು, ನಾನು ಸ್ವಲ್ಪ ಖಾರದ ಪುಡಿನೇ ಹಾಕ್ಕೋತಾ ಇದ್ದೀನಿ. ಈಗ ಬೇಯಿಸಿಟ್ಟಿರೋ ಹುರುಳಿಕಾಯಿ ಮತ್ತು ಹೆಸರು ಕಾಳನ್ನ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ತಿರುಗಿಸ್ಕೊಡಿ. ಆನಿಯನ್ ಜೊತೆ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾವು ಕೊಬ್ಬರಿಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀವಿ. ಇದು ತುರಿದಿಟ್ಕೊಂಡಿದ್ದೀನಿ ಕೊಬ್ಬರಿನ, ನಾನು ಹಸಿ ಕೊಬ್ಬರಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಟೇಸ್ಟ್ಗೋಸ್ಕರ ಚೆನ್ನಾಗಿರುತ್ತೆ, ತಿನ್ನೋದಕ್ಕೋಸ್ಕರ. ಈಗ ಇದಕ್ಕೆ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇಷ್ಟೇ, ಸಿಂಪಲ್ಲಾಗಿದೆ, ಮಾಡ್ಕೊಂಡು ತಿನ್ನಿ. ಬಟ್ ಇದು ತುಂಬ ಹೆಲ್ತ್ಗೆ ಒಳ್ಳೆಯದು, ಚೆನ್ನಾಗಿರುತ್ತೆ. ನಾನು ಟೇಸ್ಟ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ, ಚೆನ್ನಾಗಿದೆ. ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.